ನಿಖಿತಾ ನಿಖಿತಾ ಚಳಿ ಹಿಡಿತದ ನಿಖಿತಾ ನಿಖಿತಾ ಅಕ್ಕ ಅವ್ನು ಬಾಯಿ ಮುನ್ನಾಕ ಅಲ್ಲಿ ನೋಡಲಿ ನೋಡಕ್ಕಲ್ಲಿ ಹಂಗ್ ಮನ್ಗವನಿ ಅಂತವ ಬೇಡದ ಅನವ ಚಳಿಲೆಯ ಮನೆ ಕಬಿಟ್ನ ಎದ್ದೋಗಿಲ್ವಲ್ಲ ಕಾಣಕನವ ಅಲ್ಲ ಹೆಂಗ್ ಮನ್ಗವನಿ ನೋಡಲಿ ನಾನು ಎಲ್ಲ ಒಂದು ಹೊತ್ತಲ್ಲಾರು ಹೋಗಿದ್ದಾನೇನೋ ಅಂತ ಹಂಗುವೆ ಒಂದು ಆಗಿತ್ತು ಒಂದು ಆಯ್ ಸುಮಾರು ಹೊತ್ತು ಗಂಟವ ಅರ್ಧ ರಾತ್ರಿನೇ ಆಗದೆ ಆಗ ಕಿಟಕಿಲ್ ಬೊಗ್ ನೋಡಿದೆ ಏನು ಕತೆ ಹೋಗಿದ್ದಾನೆ ಏನು ಅಂದರೆ ಮನ್ಗವನಿ ಕಂತಾಯಿ ಒಂದು ಕಂಬ್ಳಿಲ್ಲ ಒಂದು ದಿಂಬಿಲ್ಲ ಏನು ಆ ಕೊರೆಗೂ ಹತ್ಕುವೆ ಏನು ಇಬ್ನಿ ಏನು ಹೊಸಿ ಇಬ್ನಿ ಬೀಳ್ತಿತ್ತಿಲ್ಲ ಏನು ಆ ಪಾಟಿ ಇಬ್ನಿ ಬೀಳ್ತಿತ್ತು ಆ ಇಬ್ನಿಲೇ ಮನಗೋಣ ಪುಣ್ಯಾತ್ಮದ ಹೆಂಗೆ ನಿದ್ದೆ ಬತ್ತು ಅವನಿಗೆ ಅಯ್ಯೋ ದೇವ್ರೆ ಕಂತು ಹೋಗತ್ತಾಗೆ ಏನು ಮಾಡೋದು ಏನೋ ಇವಳು ಬೇರೆ ಏನು ಮಾಡಿದ್ರು ಮುನ್ಸ್ಕೊಡೋಳು ಏನು ಮಾಡೋದಕ್ಕ ಹಿಂಗಾದ್ರೆ ಅಕ್ಕಪಕ್ಕ ಜನಗಳು ಏನು ಅನ್ಕೊಳಕ್ಕಿಲ್ಲ ಹಿಂಗೆ ಆಡೋ ಚಂದವ ಹಿಂಗೆ ನಿನ್ನ ಬಾಯಲ್ಲಿ ಮುನ್ನಾಕ ಇವನ್ನ ಆ ಪಾಟಿನೆಲ್ಲ ಸಣ್ಣ ಮುಟ್ಟು ತೊಳ್ದಿವಿ ಲೋಪ ನನ್ನ ಮಗನ ಹೋಗು ಕಡ್ದಿ ಅಂತವ ಎಲ್ಲ ಅಷ್ಟೊಂದು ಮಾತಾಡಾಗದೆ ಅವ್ರಿಸ್ನು ಬಂದು ಹೊಸಿ ಬೋದ್ನ ಅವನು ಆ ಪಾಟಿ ಬೋದ ಇವನು ಮೈದ್ನು ಹಂಗೆ ಮಾತಾಡವನೆ ಎದ್ದೋಗ ಬೋಳಿ ಮಗನೆ ಅಂತವ ಹೊಸಿ ಉಗಿದ್ನ ಅಷ್ಟು ಉಗಿದ್ರು ಎಷ್ಟಾರು ಬೈರಿ ಎಷ್ಟಾರು ಇದು ಮಾಡಿ ನಾನು ಎರ್ತಿ ಕಳಿಸ್ಕೊಡಿ ನಾನು ಕರ್ಕೊಂಡು ಹೋಗ್ಬೇಕು ಆ ಮಾತು ಬಿಟ್ಟು ಇನ್ನೇನು ಒದ್ಲು ಬದ್ಲು ಮಾತಾಡ್ನಿಲ್ವಲ್ಲ ಅಯ್ಯೋ ದೇವ್ರೇಕಂತ ಹೋಗಾಗ ನಿಜವಾಗ್ಲೂ ಇವು ನನ್ನ ಮಗ ಮಾತ್ರ ಇವನು ಭಾಳ ಆಟ ಮಾಡ್ಕೊಂಡೆ ಬಂದವನೆ ಅಯ್ಯೋ ಇವಳು ಬೇರೆ ನಿಖಿತಾ ಹೇಳಿದ್ರೆ ಜೋರ ಕೇಳ್ತಾನಿಲ್ಲ ಏನು ಮಾಡೋದು ಎತ್ತಾಗೆ ಅಂತ ಹೇಳೋದು ಹಿಂಗೆ ಬಂದು ಹಿಂಗೆ ಕೊರೆಲಿಂಗೆ ಮನ್ಗವನೆ ಒಂದು ಸಲ ತಲೆಗೆ ಸೀತಾನೆ ಹಿಡ್ಕೊತು ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ನಮ್ಮ ಮನೆ ಬಾಕ್ಲಲ್ಲಿ ಸರಿ ಆದದ ಪೊಲೀಸರು ಫೋನ್ ಮಾಡಬೇಕು ಅಂತಿಲ್ಲ ನಿಖಿತಾ ಏನು ಮಾಡಕ್ಕೆ ಪೊಲೀಸರು ಬೇರೆ ಫೋನ್ ಮಾಡೋದು ಬೇಡ ಕನಕ ಫೋನು ಗೀನು ಬೇಡ ಏನಾರು ಒಪ್ಕೊಂಡ್ರೆ ಅಕ್ಕ ನಿಖಿತಾ ಒಪ್ಕೊಂಡಿದ್ರೆ ಇಲ್ಲೇ ಎಲ್ಲಾರೇ ನಮ್ಮ ಜಾಗದಲ್ಲೇ ಕಟ್ಕೊಡ್ಬೋದಾಗಿತ್ತು ಅಲ್ವಕ್ಕ ಮನೆಗೆ ಅಯ್ಯೋ ಮನೆಗೆ ಹೊರ್ತಾವು ಮನೆ ಇಲ್ವಾ ಇರ್ತೀನಿ ಅಂದರೆ ಈ ನನ್ನ ಮಗನ ನೆಚ್ಕೊಂಡು ಹೆಂಗೆ ಮನೆ ಒಳಗೆ ಸೇರ್ಸ್ಕೊಳ್ಳೋದು ಗಾಲದ ಮನೆ ಹಾಳು ಬಿಡ್ಸವ್ರೆ ಕಂಡುವೆ ನಾವು ಬಾವಿ ಬಿಡಕ್ಕದವ ಅಯ್ಯೋ ಕಾಣೆ ಕನಕ ಹಳ ತೊಡಗಾಲ ಮುಂಡೆ ಮಗ ಮಾಡಿರೋ ಕೆಲಸಗಳನ್ನ ನೆನ್ಸ್ಕೊಂಡ್ರೆ ಅಯ್ಯೋ ಮೈಯೆಲ್ಲ ದಗನೇ ಉರಿತದೆ ಏನು ಮಾಡಿ ಅಕ್ಕ ಏನು ಮಾಡಿಯೇ ಒಟ್ಟೂರು ಬೆಂಕಿ ಆಯ್ತದೆ ಕನಕ ಅಯ್ಯೋ ನನಗೆ ಬೆಳಗಾರ ನಿದ್ದೆ ಬರ್ಲಿಲ್ಲ ಕಣವ ಬೆಳಗಾರ ನಿದ್ದೆ ಬರ್ಲಿಲ್ಲ ಈ ನನ್ನ ಮಗ ಇಂತೆ ಬುದ್ಧಿ ಕಲ್ತವನೆಲ್ಲ ಕೇಳ್ಗಲ್ ನನ್ನ ಮಗ ಅನ್ಕೊಂಡು ನನ್ನ ನಿದ್ದೆನೇ ಬರ್ಲಿಲ್ಲ ಎಲ್ಲೋಯ್ತದಿ ಅಪ್ಪ ಅಪ್ಪಂತ ಕೊಯ್ತವನಿ ಏಯ್ ಬಾಟಗೆ ಬಲ ಅಲ್ಲಿಗೆ ಕೊಯ್ತದಿ ಅಪ್ಪ ನಿದ್ದೆ ಬತ್ತಾ ಅಯ್ಯೋ ಇಲ್ಲ ಕಣ್ಮಗ್ನೆ ಇಲ್ಲ ಈ ಚಳಿಲಿ ಅಂತ ನಿದ್ದೆ ಬಂದದ್ದು ಸುಮ್ಮನೆ ಮನಗಿದೆ ಅಪ್ಪ ನಿನ್ನ ಯಾಕೆ ಮನೆ ಒಳಗೆ ಸೇರಿಸ್ತಾ ಇಲ್ಲ ಇವರು ನಾನು ಸರಿ ಇಲ್ಲ ಕಣಪ್ಪ ಕೆಟ್ಟವನು ಅದಕ್ಕೆ ಇಲ್ಲ ನೀನು ಒಳ್ಳೆಯವನು ನನ್ಗೆ ಗೊತ್ತು ನಮ್ಮ ಅಪ್ಪ ಒಳ್ಳೆಯದು ಅಂತ ಇಲ್ಲ ಕಣ್ಮಗ್ನೆ ನಿನ್ಗೆ ಗೊತ್ತಿಲ್ಲ ನನ್ನ ಬಗ್ಗೆ ನಾನು ಭಾಳ ಕೆಟ್ಟವನು ಇಲ್ಲ ನಂಗೆ ಅನ್ಸಕ್ಕಿಲ್ಲ ನೀನು ಒಳ್ಳೆಯವನು ಅನ್ನಿಸ್ತದೆ ನೋಡ್ದ ಹೆಂಗೋದ ಅಂತವ ಮಗ ಅವ್ರದ್ದೋದ್ರೆ ಅವರು ಬಿಟ್ಕೊಡಕ್ಕಿಲ್ವಲ್ಲ ಅಲ್ಲ ಕಣವ ಹೋಗ್ದಾನೆ ರಾತ್ರಿ ಎದ್ದೋಯ್ತಾನೆ ಅಂದ್ರೆ ಅಲ್ಲೇ ಕೂತಾನಲ್ವ ಕುಂತವನೆ ಕಲ ಎದ್ದೆ ಹೋಗಿಲ್ಲ ನೋಡಲ್ಲಿ ಹೆಂಗೆ ಕುಂತವನೆ ಅಂದ್ಬಿಟ್ಟು ಇವನು ಹೋಗೋ ಮಠ ಇಲ್ಲ ಕತೆ ಬಿಡ್ಲ ಅಲ್ಲ ಕೊರೆಯಲೇ ಏನು ಹೊಸಿ ಇಬ್ನಿ ಬೀಳ್ತಾ ಅಯ್ಯಪ್ಪ ಮನೆ ಒಳಗೆ ಕಂಬಳಿ ಹೋಸ್ಕೊಂಡ್ರೆ ಚಳಿ ಆಯ್ತಾ ಕೂತದೆ ಇವನು ನಿಮ್ಗೆ ಒಂದು ಇಂಬಿಲ್ಲ ಒಂದು ಕಂಬಳಿಲ್ಲ ಹಿಂಗೆ ಮನ್ಗವನಲ್ಲಪ್ಪ ಏನು ಮಾಡೋದ್ಲ ಹಿಂಗೆ ಆದ್ರೆ ಹಿಂಗೆ ಆಡ್ತಾ ಕುಂತವನ ನಿನ್ನ ಬಾಯಿ ಮುನ್ನಾಕ ಪೊಲೀಸ್ನವ್ರು ಫೋನ್ ಮಾಡ್ತೀನಿ ತಾಡು ಪೊಲೀಸರಿಗೆ ಫೋನ್ ಮಾಡಿದ್ರೆ ಅಲ್ಲಿ ಸರಿ ಆಯ್ತದೆ ಅಂದ್ಬಿಟ್ಟು ತೊಂದರೆ ಕೊಡ್ತಾವನೆ ಅಂತ ಹೇಳೋದ ತಾಡಿದಿ ಹಂಗೆ ಮಾಡತ್ತಾಗೆ ಸತ್ಕಿತ್ತೋದನು ಕೊರೆಯಲಿ ಚಳಿಲಿ ನಡ್ಗಿ ಹಂಗೆ ಮಾಡ್ಲ ಮಗ ಫೋನ್ ಮಾಡಿಬಿಟ್ಟು ಹಿಂಗೆ ಬಂದ್ಬಿಟ್ಟು ಹಿಂಗೆ ಕುಂತವನೆ ಅಂದ್ಬಿಟ್ಟು ಹೇಳೋಸಿಯ ಫೋನ್ ಮಾಡಿಬಿಟ್ಟು ಕರ್ಸ್ಬಿಟ್ಟು ಮೊದಲು ಕಳಿಸ್ಬಿಡಪ್ಪ ಅವಳು ತಿರುಗು ನೋಡಿಲ್ಲ ಇಷ್ಟ ಇದ್ದಿದ್ರೆ ಅವಳು ಹೋಯ್ತಿತ್ತಿಲ್ಲ ವಾಚಾಗೆ ಅವಳು ನೋಡ್ತಾ ಇಲ್ಲ ಕಲ ಹೋಯ್ತೇನೂ ಇಲ್ಲ ಮಾಡ್ತೀನಿ ತಾಡು ಪೊಲೀಸರು ಫೋನ್ ಮಾಡಿಬಿಟ್ಟು ಸರ್ ಹಿಂಗೆ ಬಂದು ಕುಂತಾನೆ ಮನೆ ಮುಂದ್ಗಡೆ ಹೆಂಗೆ ಮಾಡೋದು ಸರ್ ಅಂದ್ಕೊಂಡು ಹೇಳ್ತೀನಿ ಹಿಂದೇನು ಬುಡ್ಕೊಂಡು ಒಳಗೆ ತಗೊಂಡು ಅಲ್ಲಿ ತಗಿ ಇನ್ನೇನು ಮಾಡೋಕ್ಕಾಗೋದು ದುರ್ದ್ರ ಬಟ್ಟೆ ಇದನ್ನೇನ ನಮ್ಮ ಮನೆ ಹಾಳು ಮಾಡಿಬಿಟ್ಟು ಮುಳ್ಳಂಗೆ ಬಂದು ಕೂತಿರೋದು ನೋಡಿ ಹೆಂಗೆ ಕುಂತವನೆ ಅಂದ್ಬಿಟ್ಟು ಹೆಂಗವ ಇವನು ಒಪ್ಕೊಳ್ಳೋದು ಕರ್ಕೊಂಡು ಹೋಗ್ಬಿಟ್ಟು ಅವಳಿಗೆ ಏನು ಮಾಡೋಕ್ಕಿಲ್ಲ ಅನ್ನೋದು ಏನು ಜವಾಬ್ದಾರಿ ಇದ್ದದು ಹೆಂಗೆ ಕಳ್ಸೋಕ್ಕದು ಅಂದ್ಬಿಟ್ಟೆ ಏನು ಮಾಡೋಣ ಏನು ಮಾಡೋಕ್ಕಿಲ್ಲ ಅಂದ್ಕೊತೀನಿ ಮಾಡೋಕ್ಕಿಲ್ಲ ನಿನಗೆ ಸುಮ್ಮ ಕೂತ್ಕೊಂಡು ನಿಂಗೆ ಏನು ಗೊತ್ತು ದುರ್ದ್ರ ಬಟ್ಟೆ ಇದೆ ಅಂತ ಬಡ್ಡೆದಿಂದ ನಮ್ಮ ಮನೆ ಹಾಳಾಯ್ತು ನನ್ನ ಸಂಸಾರ ಹಾಳಾಯ್ತು ನಿಜವಾಗ್ಲೂ ನೆನ್ಸ್ಕೊಂಡ್ರೆ ಎಷ್ಟು ಹೊಟ್ಟೆ ಉರಿತದೆ ಗೊತ್ತಾ ಹಾಳಾದ ಮುಂಡೆ ಸತ್ಲಲ್ಲ ಅನ್ಯಾಯವಾಗಿ ದರ್ದ್ರ ಮುಂಡೆ ಬೇಡ ಇರು ಈಗೇನೀಗ ಮಗ ಕರ್ಸಿ ಪೊಲೀಸ್ನವ್ರು ಕರ್ಸ್ಬಿಟ್ಟು ಒಂದು ಬುಡ್ಸ್ತೂರ ತಿಕ್ಕಿದ್ಮೇಲೆ ಅವನೇ ಎದ್ದೋಯ್ತಾನೆ ಫೋನ್ ಮಾಡಿದ ಇವ್ರಾರ ಗೊತ್ತಿರೋರ ಹರೀಸನ್ ಗೊತ್ತಿರೋರಲ್ಲ ಪೊಲೀಸು ಅವ್ರನ್ನೇ ಬರೋಕೆ ಹೇಳ ಫೋನ್ ಮಾಡ್ಬಿಟ್ಟು ಹೇಳಕ್ಕೆ ಹರೀಸನ್ಗೆ ಅಜ್ಜಿ ಅಲ್ಲೇ ಕುಂತಾನೆ ಬಿಡಿದ ನಾನು ಮಾತ್ರ ಬಿಡಿದ್ರೆ ಹೆಂಗೆ ಬಿಡ್ತೀನಿ ಗೊತ್ತಿಲ್ಲ ಅವನಿಗೆ ಸುಮ್ ಕುತ್ಕಪ್ಪ ಸುಮ್ಕಿರು
ಒಡೆದು ಬಡಿಯೋದು ಬೇಡ. ಲೋ ಪೊಲೀಸ್ನವ್ರು ನಿಮ್ಗೆ ಪರಿಚಯ ಅವರಲ್ಲ, ಅವ್ರು ಫೋನ್ ಮಾಡ್ಲ ಮಗ. ಫೋನ್ ಮಾಡು, ಇಲ್ಲಿ ಬಂದ್ಬಿಟ್ಟು ಹಿಂಗೆ ಕೂತವನೆ, ಬನ್ನಿ ಸಾ ಅಂದ್ಬಿಟ್ಟು ಒಂಚೂರು ಫೋನ್ ಮಾಡಿಗ ಬಂದು ಚೆನ್ನಾಗಿ ತೆಗೆದ್ಮೇಲೆ ಆಗ್ಬಿಟ್ರೆ ಎದ್ದೋಯ್ತಾನ ಅವನಿಗೆ. ಮಾಡ್ತಿರ್ತಾನೆ ಫೋನ್ ಮಾಡ್ಬಿಟ್ಟು ಬಂದು ನಾಳೆ ಬುಡಿ ಅಂತೀನಿ ದರ್ದ್ರ ಬಡಿಯೇನ. ನಾನು ಎದ್ದೋಗಿದ್ದಾನೇನೋ ಅಂತೀನಿ. ಅಷ್ಟೊಂದು ಉಗ್ದಿ ಒಡೆಯಕ್ಕೆಲ್ಲ ಹೋದ್ರು ಏನು ಒಂದೊಂದು ಏಟ್ಗೂ ಇದ್ದಾನ ಏನು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಆಮೇಲೆ ನಾವು ಜೈಲ್ಗೆ ಹೋಗ್ಬೇಕಂದ್ಬಿಟ್ಟು ಸುಮ್ಮನಾಗಿದ್ದು ನಾನು. ಅದ ಹೊಡೆದ್ರು ಏನು ಉಗಿದ್ರು ಏನು ಮಾನ ಮರೋದಿನ ಇಲ್ದೋದ ನಂಗೆ ಆಡ್ತಾನಲ್ಲ ಅವನು ದರ್ದ್ರ ಬಡಿಯದವನು ಬೇವರ್ಸಿ ಬಡಿಯದ. ಕಾಣಕನ ಮತ್ತಾಗೆ ಫೋನ್ ಮಾಡ್ಲ ಪೊಲೀಸ್ನವ್ರಿಗೆ ಫೋನ್ ಮಾಡ್ಲ ಬಂದು ಯಾಕೊಂಡೋಗಿ ಬಡಿಯೋದು ನನ್ನ ಒಳೆ ಕಾಕಳ್ಳಿ ಹೋಗಿ ಯಾಕೊಂಡು ಹೋಲಂತೆ ದರ್ದ್ರ ಬಡಿಯೋದೇನ ಅವ್ನು ಮಕನ ಬಡಿಯವನ. ಓಹೋ ಇವತ್ತು ಹಿಂಗಾಡೋನು ಅವತ್ತೆಲ್ಲ ಎಲ್ಲಿ ಹೋಗಿನ ಕಣೆ ಕತ್ತೆ ನನ್ನ ಮಗ ಬೇವರ್ಸಿ ನನ್ನ ಮಗ. ಮಾಡು ಫೋನ್ ಮಾಡು ಮಗ. ಫೋನ್ ಮಾಡ್ಬಿಟ್ಟು ಹಿಂಗೆ ಬನ್ನಿ ಹಿಂಗೆ ಆಡ್ತಾವ್ರೆ ಅಂದ್ಬಿಟ್ಟು ರಿಂಗ್ ಆಯ್ತಾ ಅದು ಯಾಕೋ ಎತ್ತುತ್ತೇನೆ ಇಲ್ವಲ್ಲ. ಹಲೋ ಸರ್ ನಮಸ್ತೆ. ಓ ಹರಿ ಸರೇ ಹೇಳಿ ಸರ್, ನಿಮ್ಮಿಂದೊಂದು ಸಹಾಯ ಆಗಬೇಕಾಗಿತ್ತು. ಹಾಂ ಹೇಳಿ ಹರಿ ಸರೇ. ಸರ್ ಇದು ಅದೇ ಈಗ ನಮ್ಮ ಭಾವ ಅದೇ ನನ್ನ ತಂಗಿ ಗಂಡ ನಮ್ಮ ಅಮ್ಮನ ಇದನ್ನ ಕೊಲೆ ಮಾಡ್ಬಿಟ್ಟು ಜೈಲ್ಗೆ ಹೋಗಿದ್ದಲ್ಲ. ಹಾಂ ಅದೇನೋ ಬೇಲ್ ಮೇಲೇನೋ ಹೊರಗಡೆ ಬಂದಿದ್ದಾನಂತೆ. ಬಂದು ಏನು ಫುಲ್ ಟಾರ್ಚರು ಸರ್ ನಮಗೆ. ಮನೆ ಮುಂದೆ ಬಂದು ಕುತ್ಕೊಬಿಟ್ಟು ನಾನು ಹೆಂಡತಿ ಕಳಿಸಿ ಅನ್ಕೊಂಡು ಹಿಂಗೆ ಕುಂತವನಿ, ಎದ್ದೇ ಹೋಗಲ್ಲ. ನಮಗೆ ಅದು ಬೇರೆ ಏತ್ನೇ ಆಗ್ಬಿಟ್ಟದೆ, ಏನು ಮಾಡ್ಬೇಕು ಅಂತ ಗೊತ್ತಾಯ್ತಲ್ಲ. ಬಂದು ಮನೆ ಮುಂದ್ಗಡೆ ಕೂತ್ಬಿಟ್ಟವ್ರೆ. ಸರ್ ನಿಮ್ದು ಅಮ್ಮ ಅಂತೀನಿ, ಒಂದು ಸ್ವಲ್ಪ ಬರ್ತೀರಾ? ಹಾಂ ಏನಂತೆ ಅವ್ನಿಗೆ ಪ್ರಾಬ್ಲಮ್ಮು? ಸರ್ ಅದೇ ಕಳ್ಸ್ಕೊಡಿ, ನಾನು ಹೆಂಡತಿ ಮಗುನ ನಾನು ನೋಡ್ಕೊತೀನಿ ಚೆನ್ನಾಗಿ ಅನ್ಕೊಂಡು ಕೂತವನೆ. ನಮಗೆ ಕಳ್ಸೋಕೆ ಇಷ್ಟ ಇಲ್ಲ ಸರ್. ಎಷ್ಟೆಲ್ಲ ಆಯಿತು ನಿಮಗೆ ಗೊತ್ತಲ್ಲ ಸರ್. ಸರಿ ಓಕೆ ಒಂದು ಕೆಲಸ ಮಾಡಿ, ನಾನು ಇನ್ನೊಂದು ಹಾಫ್ ಆನ್ ಅವರಲ್ಲಿ ಬರ್ತೀನಿ ನಾನು. ಓಕೆ ವೆಯ್ಟ್ ಮಾಡಿ ಸರ್. ಬನ್ನಿ ಸರ್, ಇದೊಂಚೂರು ಸಾಲ ಮಾಡ್ಕೊಡಿ ಸರ್. ಏನು ನೆನ್ನೆಯಿಂದನೂ ಬಂದು ನೆನ್ನೆ ಬೆಳಿಗ್ಗೆ ಬಂದು ಕೂತಿರೋ ಸರ್. ಊಟನೂ ಮಾಡಿಲ್ಲ. ಯಾ ಚಳಿದೆಯಾ, ಒಂದು ಕಂಬ್ಳಿನ ಮೇಲೆ ಒಂದು ದಿಂಬು ಇಲ್ಲ, ಸುಮ್ಮನೆ ಮಲಗ್ಬಿಟ್ಟವನೇ. ಏನಾದ್ರು ಹೆಚ್ಚು ಕಮ್ಮಿ ಆಯಿತು ನಮ್ಮ ಮನೆ ಮುಂದೆ ಏನಾರು ಆದರೆ ನಮ್ಗೆ ಪ್ರಾಬ್ಲಮ್ ಆಗಲ್ವ ಸರ್, ಅದಕ್ಕೋಸ್ಕರವ. ಓಕೆ ಬರ್ತೀನಿ. ಇನ್ನೊಂದು ಹಾಫ್ ಆನ್ ಅವರ್ ಡ್ಯೂಟಿಗೆ ಇವಾಗ ರೆಡಿ ಆಗ್ತಾ ಇದ್ದೀನಿ. ನಾನು ಡ್ಯೂಟಿಗೆ ಬಂದ ತಕ್ಷಣ ನಾನು ಬರ್ತೀನಿ ಹರೀಶ್ವರೇ, ಓಕೆನಾ? ಸರಿ ಸರ್, ಪಾಪ ನಿಮಗೆ ತೊಂದರೆ ಕೊಟ್ಟಂಗಾಯ್ತು. ಏನಿಲ್ಲ ಬಿಡ್ರಿ, ಯಾಕೆ ತೊಂದರೆ? ಏನಿಲ್ಲ, ಬರ್ತೀನಿ ಓಕೆ. ತಲೆಗೆ ಇಡ್ಸ್ಕೊಬೇಡಿ. ಸರಿ ಸರ್ ಆಯಿತು. ಏನಂದ್ರವ? ಬಂದಾರಂತೆ, ಬರ್ತೀವಿ ಒಂದು ಅರ್ಧ ಗಂಟೆ. ಅದೇ ಮನೇಲಿದ್ದಾರೆ, ರೆಡಿ ಆಯ್ತಿದ್ದಾರೇನೋ. ಡ್ಯೂಟಿ ಬಂದ ತಕ್ಷಣ ಬರ್ತೀವಿ ಅಂತ ಅಂದರು. ಬರ್ತಾರೆ ಕತೆ ಬಡಿಯೋದು ನಾವು ಒದ್ದಿ ಒಳಿಕ ಕಳಿ ಅನ್ಬೇಕು ಲೋಪರ್ ಬಡಿಯೋದನ್ನೇನ. ಅಲ್ಲ ಯಾವ ಥರ ಅಂತ ನೋಡಲ್ಲಿ ಈಚರ್ ಕೂತ್ಕೊಂಡ್ಬಿಟ್ಟು ಬೆಳಗಾರ ಉಸಿ ಹೊಟ್ಟೆ ಉಸುದ್ನ ನಿಖಿತಾ ಅಂತ ಅಕ್ಕಪಕ್ಕದಲ್ಲಿ ಯಾಕೆ ನಿಮ್ದೇ ನಿದ್ದೆ ಮಾಡೋರು ಅಂತ ಇರೋದ್ರದ್ರು ಬಡಿಯೋದನ್ನೇನ. ಈ ಬಡಿಯೋಕ್ಲಿಂದಲ್ಲ ನಿಮ್ದೇನದು ಇಲ್ಲಕ್ಕಂತ ಹೋಗೋತ್ತಾಗ ನಮ್ಗಂತುವೆ. ಏನು ಮಾಡಿಯಪ್ಪ, ಇನ್ನೇನು ಮಾಡಿ? ಹೋಗು, ಈಗ ಫೋನ್ ಮಾಡಿದ್ದೀರಾ, ಹೋಗು ಪೊಲೀಸ್ನ ಬರ್ತಾರೆ ಹೋಗಿ. ಓಲ ಮಗ ನೀನು ಅವ್ರೆಕಾಯಿ ಕುಯಿಸ್ತೀನಿ ಅಂದಲ್ಲ ಹೇಳ್ದ ಆಳ್ಗಳ್ಗೆ. ಅಯ್ಯೋ ಎಲ್ಲ ಇಬ್ಬರೇ ಸಿಕ್ಕಿರೋದು, ಏನು ಇಬ್ಬರ ಕೈಲಿ ಎಷ್ಟು ಕೂದಾರ ಅವರು ನೋಡೋದ. ನಾಳೆ ಕರ ಕುಯಿಸ್ತೀನಿ. ರೈಟ್ ಅದೇ ಅಂತಿದ್ದಲ್ವೇ? ರೈಟ್ ಅದೇ ಆಳು ಇನ್ನಿಬ್ಬರಾರು ಆಗ್ಬೇಕಾಗಿತ್ತು. ನಡಿ ನಾನು ಬರ್ತೀನಿ, ಕುಯ್ಕೊಟ್ಟಾನಂತೆ. ನಾನು ಬರ್ತೀವಿ ನಡಿ, ಇಬ್ರು ಕುಯ್ತೀವಂತೆ. ಮುಕ್ಕಲ್ಲ ಮಗ, ನಾನು ಬರ್ತೀವಿ ನಡಿ ಅಂತ ಕುಯ್ಕೊಟ್ಟವು. ಮೊದಲು ಈ ಸಮಸ್ಯೆ ಬಗೆಹರಿಸಿ ಒಂದು ಕುಂತವ್ನು ಚಾಚ್ಕೊಂಡು ಮೊದಲು ಈ ಸಮಸ್ಯೆ ಬಗೆಹರಿಸಿ ಸುಮ್ಕಿರು, ತಲೆನೋವು ಬಂದ್ಬಿಟ್ಟದೆ. ನಾಳೆ ಕುಯ್ಸ್ಕೊಂಡ್ರೆ ಆಯ್ತದೆ. ಪೊಲೀಸ್ನವ್ರು ಬಂದಾರಂತೆಲ್ಲ ಕಾಳಿ ಮಾಡಿಸ್ತಾರೆ, ಸುಮ್ಮನಿರ್ಲ. ಅದಕ್ಕೆ ಅಂಗಡಿಯೇ ಯಾಕೆ ಎದ್ರಕಂಡೆ ಸುಮ್ಕಿರ್ಲ ಬರ್ತಾರಂತೆ ಪೊಲೀಸ್ನವರು. ಎದ್ರಿಕೆ ಅಲ್ಲ, ಎಲ್ಲಿ ಕ್ವಾಪಕ್ಕೆ ಬರ್ಡೇ ಇದನ್ನ ಬಡ್ದಾಕ್ಬಿಟ್ಟಾನ ಅಂತ ಎದ್ರಿಕೆ ನನಗೆ. ಆಮೇಲೆ ಜೈಲ್ಗೆ ಹೋಗಂಗಾಡೋದು ಸಾಯಂಕಾಲದಲ್ಲಿ ಅದು ಯಾವ ನೆಬರ ನಮಗೆ ಅಂತವ. ಇಲ್ದವ್ರು ಇನ್ನೇನು ಬೇಡ ಕಣಪ್ಪ, ಅವೆಲ್ಲ ಬೇಡ. ಅದು ಯಾಕೆ ಪೊಲೀಸ್ನವ್ರಿಗೆ ಹೇಳಿಲ್ವಾ ಬರ್ತಾರ, ಅವರೇ ಓಡಿಸ್ತಾರ. ಹಾಕು ಅದಕ್ಕೆ ತಲೆಗೆ ಎಡ್ಸ್ಕೋಬೇಕು. ಸರಿ ಆಯ್ತು. ಥರ ಬಿಡಿ, ಪೊಲೀಸ್ನವ್ರು ಫೋನ್ ಮಾಡಿನಲ್ಲ. ಆಚೆ ಗೀಚೆಗೆ ಹೋಗ್ಬಿಡಿ, ಅವ್ನು ಸುದ್ದಿಗೆ ಹೋಗ್ಬೇಡಿ. ಇನ್ನೊಂದು ಅರ್ಧ ಗಂಟೆ ಬಂದು ತಗೊಂಡು ಹೋಯ್ತಾರೆ ಸುಮ್ಕಿರಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.